ಸಂಘದಲ್ಲಿ ಪ್ರೀತಿ ಇದ್ರೆ ಸಂಘದಲ್ಲಿ ಪ್ರೀತಿ ಇದ್ರೆ ದೇವರು ಕೆಲಸ ಮಾಡ್ತಾನೆ. ಸಂಘದಲ್ಲಿ ದ್ವೇಷ ಭಾವನೆಗಳಿದ್ರೆ ಗಾಸಿಪ್ ಮಾಡೋದು, ಇತರರ ಬಗ್ಗೆ ಚಾಡಿ ಹೇಳೋದು, ಅಥವಾ ಇತರರನ್ನ ಮೇಲಕ್ಕೆತ್ತೋದು, ದಬ್ಬಾಳಿಕೆ ಮಾಡೋದು, ಅಥವಾ ಜಗಳ ಕಲಹಗಳನ್ನ ಸೃಷ್ಟಿಸಿದ್ರೆ ಶಾಪಗ್ರಸ್ತರಾಗ್ತಾರೆ. ಏಕೆ ಅಂದ್ರೆ ಸಂಘ ಅಂದ್ರೆ ಕ್ರಿಸ್ತನ ದೇಹ. ನೀನ್ ಶರೀರವನ್ನ ಕೆರಕ್ತಿದ್ಯಾ ಅನ್ನರ್ಥ. ನೀನ್ ಕ್ರಿಸ್ತನ ದೇಹವನ್ನ ನೋಯಿಸ್ತಿದ್ಯಾ, ಆ ಶರೀರದಲ್ಲಿ ನೋವು ಉಂಟಾಗ್ತದೆ, ಪೀಡೆ ಉಂಟಾಗ್ತದೆ, ಅವತ್ತು ನೀನು ಪ್ರಭುವನ್ನೇ ನೋಯಿಸ್ತಿದ್ಯೇ ಅಂದರ್ಥ. ಸೌಲು ಸಂಘವನ್ನ ಹಾಳು ಮಾಡ್ತಿದ್ದಾಗ ದರ್ಶನದಲ್ಲಿ ಪ್ರಭು ಏನ್ ಕೇಳಿದ್ನು? ಸೌನ ನೀನ್ ನನ್ನನ್ನೇ ಹೇಗೆ ಹಿಂಸಿಸ್ತಿದೀಯಾ? ಇಲ್ಲಿ ನಾನು ಎಂಬರೆ ಸಂಘ. ಹೌದು, ಸೌಲು ಪೌಲನಾಗಿದ್ದ ಸೌಲು ಪ್ರಭುವಿಗೆ ಏನು ಹೇಳಿದನು? ಅವನ್ ಸಂಘವನ್ನ ಹಾಳು ಮಾಡಿದಾನಲ್ವೇ? ಹಾಗಿದ್ರೆ ಪ್ರಭು ಏಕೆ ಹೀಗೆ ಹೇಳ್ತಿದ್ದಾನೆ? ಸೌಲ ನೀನು ನನ್ನನ್ನೇ ಹೇಗೆ ಹಿಂಸಿಸುತ್ತಿದ್ದೀಯೇ? ಸಂಘಕ್ಕೆ ಯಾರು ಕೆಡುಕು ಮಾಡಿದ್ರು, ಸಂಘವನ್ನು ಯಾರು ಗಲಾಟೆಗೆ ಒಳಪಡಿಸಿದ್ರು, ಸಂಘದ ಸೇವಕರನ್ನು ಯಾರು ನೋಯಿಸಿದ್ರು, ವಿಶ್ವಾಸದ ಸಹೋದರರನ್ನು ಯಾರು ಅಳಿಸಿದ್ರು, ಅದು ಯಾರನ್ನು ನೋಯಿಸಿದಂತೆ? ಅದು ಸಂಘವನ್ನು ನೋಯಿಸಿದಂತೆ. ಹಾಗೆಯೇ ಸಂಘವನ್ನ ಒಂದು ದೇಹದಂತೆ ಹೋಲಿಕೆ ಮಾಡ್ತಿದ್ದಾನೆ. ದೇಹದಲ್ಲಿ ಎಲ್ಲೆಂದರಲ್ಲಿ ಗಾಯವಾದರೂ ದೇಹವಿಡೀ ನೋವು ಅನುಭವಿಸ್ತದೆ. ಆದುದರಿಂದ ಯಾರನ್ನು ನೋಯಿಸ್ಬೇಡಿ, ಯಾರನ್ನು ಗಾಯಪಡಿಸ್ಬೇಡಿ.